ಭೂಮಿ ಕೊಟ್ಟಿದ್ದು ತಾತಪ್ಪ, ದುಡ್ಡು ಕೊಟ್ಟಿದ್ದು ಸಾಹೇಬ್ರು. 2 ಕೋಟಿಯಲ್ಲಿ 1 ಕೋಟಿ ಡಮಾರ್. ನ್ಯೂಸ್ 18ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಪರಮೇಶ್ವರ್ಗಷ್ಟೇ ಸಂಕಷ್ಟದ ವಿಷಯವಲ್ಲ, ಪರಮ ಆಪ್ತರಿಗೂ ಕೂಡ, ಭೂಮಿ ಕೊಟ್ಟವರಿಗೂ ಕೂಡ ಸಂಕಷ್ಟದ ವಿಚಾರ. ಏನಾಯ್ತು ಹಾಗಾದ್ರೆ? ಭೂಮಿ ಕೊಟ್ಟೆ ಕಾಸು ಪಡೆದೆ ಅಂತ ಸುಮ್ನಿರಂಗಿಲ್ಲ, ಹಂಗಾಗ್ಬಿಟ್ಟಿದೆ. ಇಲ್ಲಿ ಇರುವೆ ಬಿಟ್ಕೊಂಡಂಗ್ ಆಗ್ಬಿಟ್ಟಿದೆ ಇಲ್ಲೊಬ್ಬರ ಪರಿಸ್ಥಿತಿ. ಏನಾಯ್ತು ಅನ್ನೋದನ್ನ ಕೂಡ ಹೇಳ್ತೀವಿ. ಸುಮ್ನಿರ್ಲಾರ್ದೆ ಇರುವೆ ಬಿಡ್ಕೊಂಡ್ರು ಅಂತಾರಲ್ಲ, ಆ ರೀತಿಯಾಗಿ ಇಲ್ಲೊಬ್ಬ ತಾತಪ್ಪನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪರಮ ಆಪ್ತರಿಗೆ ಭೂಮಿ ಮಾರಾಟವನ್ನ ಮಾಡಿದ್ರು ಒಬ್ರು ತಾತಪ್ಪ, ಮುನಿರಾಮಯ್ಯ ಅನ್ನೋರು. ಮುನಿರಾಮಯ್ಯಂಗೆ 2 ಕೋಟಿ ಕ್ಯಾಶ್ ಅನ್ನ ಕೊಟ್ಟಿದ್ರು ಪರಮೇಶ್ವರ್. ಅದೇ 2 ಕೋಟಿ ರೂಪಾಯಿ ಈಗ IT ತೆಕ್ಕೆಗೆ ಜಾರಿರುವಂತದ್ದು. IT ಇಲಾಖೆ ಆ ಒಂದು 2 ಕೋಟಿಯನ್ನ ವಶಪಡಿಸಿಕೊಂಡಿದೆ. ಸಿದ್ಧಾರ್ಥ ಸಂಸ್ಥೆಯ ಟ್ರಸ್ಟಿಯೊಬ್ಬರಿಗೆ ಭೂಮಿಯನ್ನ ಮಾರಾಟ ಮಾಡಿದ್ರು. ಈ ಒಂದು ಭೂಮಿಯನ್ನ ಅಂದ್ರೆ ಅವರ ಭೂಮಿಯನ್ನ ಮಾರಾಟ ಮಾಡಿದ್ರು. ಅತ್ತ ಭೂಮಿಯೂ ಹೋಯ್ತು, ಇತ್ತ ಕಾಸು ಹೋಯ್ತು ಅನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ ತಾತಪ್ಪಂದು. ಇದರ ಮೇಲೆ IT ಕಂಟಕವೂ ಕೂಡ ಕಾದಿರುವಂತದ್ದು ಮುನಿರಾಮಯ್ಯಗೆ. ಯಾಕೆಂದ್ರೆ ಇಲ್ಲಿ IT ಇಲಾಖೆಗೆ ಒಳಪಡದೆ ಇವರು ಡೈರೆಕ್ಟ್ ಆಗಿ ಹಣವನ್ನ ಪಡ್ಕೊಂಡಿರುವಂತದ್ದು. 2 ಕೋಟಿ ನಗದು ಜಪ್ತಿ ಆಗಿರೋದ್ರಿಂದ ತೆರಿಗೆಯನ್ನಂತೂ ಈಗ ಕಟ್ಟಲೇಬೇಕು. ಕ್ಯಾಶ್ ನಲ್ಲಿ ಪಡೆದು ತೆರಿಗೆ ವಂಚನೆ ಮಾಡಿದಂತ ಆರೋಪ ಈಗ ಕೇಳಿ ಬಂದಿರುವಂತದ್ದು. 2 ಕೋಟಿಗೆ ತೆರಿಗೆ ಹಾಗೂ ಪೆನಾಲ್ಟಿಯನ್ನ ಕಟ್ಟಬೇಕಾಗಿದೆ ಮುನಿರಾಮಯ್ಯ. ಸೊ ಹೀಗಾಗಿ ಅದೇನೋ 10 ಲಕ್ಷ 20 ಲಕ್ಷ ಅಲ್ಲ, ಪೆನಾಲ್ಟಿ ಅಂದ್ರೆ 50% ಕಟ್ಟಬೇಕಾಗಿರುವಂತದ್ದು. ಪೆನಾಲ್ಟಿ ಅಂದ್ರೆ IT ಇಲಾಖೆಯಲ್ಲಿ ಈ ರೀತಿಯಾಗಿ ಮೋಸವನ್ನ ಮಾಡಿದಂತ ಸಂದರ್ಭದಲ್ಲಿ IT ಇಲಾಖೆ ಮೂಲಗಳ ಪ್ರಕಾರ ಮುನಿರಾಮಯ್ಯಗೆ ಕಾದಿದೆ ಸಂಕಷ್ಟ. ತೆರಿಗೆ ಪೆನಾಲ್ಟಿ ಸೇರಿ ಪಾವತಿಸಲೇಬೇಕು. 50% ಹಣವನ್ನ. 2 ಕೋಟಿ ಬೇಕು ಅಂದ್ರೆ 1 ಕೋಟಿಯನ್ನ ಮಿನಿಮಮ್ ಪಾವತಿ ಮಾಡಲೇಬೇಕು. ಅದನ್ನೇ ಹೇಳಿದೆ, 50% ಅಷ್ಟು ಇಲ್ಲಿ ಫೈನ್ ಅನ್ನ ಹಾಕಲಾಗುತ್ತೆ ಈ ರೀತಿಯಾಗಿ ಮೋಸವನ್ನ ಮಾಡಿದಂತ ಸಂದರ್ಭದಲ್ಲಿ ಅಂತ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಗದನ್ನ ಪಡೆದಿದ್ದಾರೆ ಮುನಿರಾಮಯ್ಯ. ಈಗ ಸುಖ ಸುಮ್ಮನೆ 1 ಕೋಟಿಯನ್ನ ಕಳೆದುಕೊಳ್ಳಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ಜೊತೆಗೆ ವ್ಯವಹಾರವನ್ನ ಮಾಡಿದಂತ ತಪ್ಪಿಗೆ ಲಾಕ್ ಮಾಡಿದೆ IT. ತಂದೆ ಹೆಸರಿನಲ್ಲಿ 8 ಎಕರೆ ಇರೋದು. ಈಗ ನಾವು 5 ಜನ ಮಕ್ಕಳು, ಒಬ್ಳು ಹೆಂಡತಿ, 6 ಜನ ಅಂದರೆ 6ನೇ ಒಂದು ಸೇರು ಅಂತಂದರೆ ನಮಗೆ ಬರೋದು 1.25 ಎಕರೆ. ಅವರು ಚೆಕ್ ಕೊಟ್ಟಾಗ ಯಾರ ಕಡೆ ಕೊಟ್ಟರು ಸರ್? ಪರಮೇಶ್ವರ್ ಅವರೇ ಕೊಟ್ಟರು ನನಗೆ. ಅವರೇ ಡೈರೆಕ್ಟ್ ನಿಮ್ಮ ಕೈ ಕೊಟ್ಟರು? ಅವರೇ ಡೈರೆಕ್ಟ್ ಆಗಿ ಕೊಟ್ಟರು. ಕ್ಯಾಶ್ ಕೊಟ್ಟಿದ್ದು ಆನಂದ ಅವರು ಕೊಟ್ಟರು. ಪರಮೇಶ್ವರ್ ಅವರ ನನ್ನ ಮಗ ಆನಂದ ಅವರು ಕೊಟ್ಟರು. ಯಾವಾಗ ಆಗಿತ್ತು ವ್ಯವಹಾರ ಇದು? ಸರ್ ಇದು ಅಕ್ಟೋಬರ್ 3ನೇ ತಾರೀಕು ಆಗಿದ್ದು. ನೀನು ಏನೇನು ಪ್ರಶ್ನೆ ಕೇಳಿದ್ರು IT ಅವರು? ಸರ್ IT ಅವ್ರು ಬಂದರು, ನೀವು ಎಷ್ಟು ಎಕರೆ ಮಾರಿದ್ದೀರಾ, ಏನು ಮಾರಿದ್ದೀರಾ, ನಿಮಗೆ ಅಷ್ಟು ದುಡ್ಡು ಬಂದೈತೆ, ನಿಮ್ಗೆ ಇಷ್ಟು ದುಡ್ಡು ಬಂದಿದೆ ಅಂತ ಅವರು IT ಅವರು ಇಲ್ದವೆಲ್ಲ ಕೇಳಿದರು. ನಾವು ಇರೋದೆಲ್ಲ ಸ್ಟೇಟ್ಮೆಂಟ್ ಎಲ್ಲ ಹೇಳಿದೆ. ನೋಡಿ 3.25 ಕೋಟಿ ಚೆಕ್ ಕೊಟ್ಟಿದ್ದಾರೆ, 2 ಕೋಟಿ ಕ್ಯಾಶ್ ಕೊಟ್ಟಿದ್ದಾರೆ ಅಂತಂದು. ಇಲ್ಲ ನಿಮ್ಗೆ ಇನ್ನೂ ಜಾಸ್ತಿ ಬಂದಿದೆ, 8 ಎಕರೆ ಜಮೀನು ಮಾರಿದ್ದೀರಾ ನೀವು, ನಿಮ್ಗೆ ಇನ್ನೂ ಜಾಸ್ತಿ ಬಂದಿದೆ ಅಂದರು. ಸರ್ ಇನ್ಕ್ಲೂಡ್ ನಮ್ಮ ಫ್ಯಾಮಿಲಿಗೆಲ್ಲ ಕೊಟ್ಟಿರೋದೆಲ್ಲ ಲೆಕ್ಕ ಹಾಕ್ಕೊಂಡು ಹೇಳಿದಾರ ಏನೋ ನನಗೆ ಗೊತ್ತಿಲ್ಲ. ನನ್ನ ಭಾಗದ ಸೇರಿ ಮಾತ್ರ ಇಷ್ಟು ಬಂದದೆ, ಇಷ್ಟು ಅಂತ ನಾನು ಅವ್ರಿಗೆ ಹೇಳಿದೆ. ಅವರು ರಾತ್ರಿ 1:30ವರೆಗೂ ಅವರು IT ಇದು ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಹೋದರು. ಸರ್ ಅದೇನು ಗೊತ್ತಿಲ್ಲ, ಯಾರು ಮೆಸೇಜ್ ಕೊಟ್ಟರೋ ಗೊತ್ತಿಲ್ಲ, ನನಗೆ 2 ಕೋಟಿ ಕ್ಯಾಶ್ ಕೊಟ್ಟಿದ್ರಲ್ಲ, ನೀವು ಕ್ಯಾಶ್ ಹಾಕಿಸ್ಕೊಂಡ್ರು, ವೈಟ್ ಇಸ್ಕೊಬೇಕಾಗಿತ್ತು, ಬ್ಲ್ಯಾಕ್ ಹಾಕಿಸ್ಕೊಂಡ್ರು ಅಂದರು. ನಮಗೆ ಈ ಜಮೀನಿನ ವ್ಯವಹಾರದಲ್ಲಿ ಏನೂ ಗೊತ್ತಿರಲಿಲ್ಲ. ನಮಗೆ ಗೊತ್ತಿಲ್ಲದಲ್ಲೇ ನಾವು ನಾವು ಕುಂತ್ಕೊಂಡು ಮಾತಾಡ್ದೆ. ನಮಗೆ ಇಷ್ಟು ಕ್ಯಾಶ್ ಕೊಟ್ಟರು, ಇಷ್ಟು ಚೆಕ್ ಕೊಟ್ಟರು, ನಾವು ಅದನ್ನು ತಗೊಂಡು. ಈಗ ರಿಜಿಸ್ಟರ್ ಯಾವಾಗ ಆಯ್ತದು? ಸರ್ 3ನೇ ತಾರೀಕು ಅಕ್ಟೋಬರ್ ನೆಲಮಂಗಲದಲ್ಲಿ. GPI ರಿಜಿಸ್ಟರ್ ಆಗಿದೆ. ದುಡ್ಡೆಲ್ಲಿ ಕೊಟ್ಟರು ಸರ್? ದುಡ್ಡು ಅವತ್ತೇ ಕೊಟ್ಟರು, ಕಾಲೇಜ್ ಹತ್ರ ಕೊಟ್ಟರು. ಇಲ್ಲಿ ನೆಲಮಂಗಲ ಕಾಲೇಜ್ ಹತ್ರ? ಸಿದ್ಧಾರ್ಥ ಕಾಲೇಜ್ ತಿಪ್ಪನಹಳ್ಳಿ. ಚೆಕ್ ಅವತ್ತೇ ಕೊಟ್ರಾ? ಚೆಕ್ಕು ಅವತ್ತೇ ಕೊಟ್ಟರು. ಸೋಮವಾರ ಸಮನ್ಸ್ ಕೊಟ್ಟಿದ್ದಾರೆ, ಸೋಮವಾರ ನೀನು ಬರಬೇಕಪ್ಪ ಅಲ್ಲಿ ಅಂತ ಹೇಳಿದ್ದಾರೆ. ಸರ್ ಆಯ್ತು ಸರ್ ಬರ್ತೀವಿ ಅಂತ. ನಮ್ಮ ತಂದೆ ಹೆಸರಿನಲ್ಲಿ 8 ಎಕರೆ ಇರೋದು. ಈಗ ನಾವು 5 ಜನ ಮಕ್ಕಳು, ಒಬ್ಳೆ. ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಕಿರಣ್, ಇಲ್ಲಿ ಇರ್ಲಾರ್ದ ನಿರ್ವೆ ಬಿಡ್ಕೊಂಡ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಆಗ್ಬಿಟ್ಟಿದೆ ಪಾಪ ಮುನಿರಾಯಪ್ಪ ಅವರ ಪರಿಸ್ಥಿತಿ. ಒಂದ್ ಕಡೆ ಜಮೀನು ಇಲ್ಲ, ಇನ್ನೊಂದ್ ಕಡೆ ಕೊಟ್ಟಂತ ಹಣನೂ ಕೂಡ ಇಲ್ಲ. ಯಾವ ರೀತಿಯಾಗಿ ಸಂಕಷ್ಟಕ್ಕೆ ಸಿಲ್ಕೊಂಡಿದ್ದಾರೆ ಅಂತ?
ಖಂಡಿತ ಪೃಥ್ವಿ. ಏನಂದ್ರೆ ನೆಲಮಂಗಲದಲ್ಲಿ ಜಮೀನು ಖರೀದಿಯನ್ನ ಮಾಡ್ತಾರೆ. ಇನ್ನು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯಲ್ಲಿರ್ತಕ್ಕಂಥ ಒಬ್ಬರು ಟ್ರಸ್ಟಿ 5 ಕೋಟಿ ಮೌಲ್ಯಕ್ಕೆ ಒಂದು ಮುನಿರಾಮಯ್ಯ ಅವರ 1.10 ಎಕರೆ ಜಮೀನನ್ನ ಇವರು ಖರೀದಿ ಮಾಡ್ತಾರೆ. ಎಲ್ಲಾ ಡೀಲ್ ಕುದುರುತ್ತೆ. ಸುಮಾರು 5 ಕೋಟಿಯಷ್ಟು ಹಣವನ್ನು ಸಹ ನೀಡ್ತಾರೆ. ಅದರಲ್ಲಿ 3.5 ಕೋಟಿ ಚೆಕ್ ಅನ್ನ ಕೊಟ್ರೆ ಇನ್ನು ಉಳಿದಂತ ಹಣವನ್ನ ಚೆಕ್ ಕ್ಯಾಶ್ ಮೂಲಕ ಹಣವನ್ನ ಮುನಿರಾಮಯ್ಯ ಅವರಿಗೆ ಕೊಟ್ಟಿರ್ತಾರೆ. IT ದಾಳಿ ನಡೆಯುತ್ತೆ. ಆ ಮುನಿರಾಮಯ್ಯ ಅವರ ಬಳಿ ಜಮೀನು ಖರೀದಿ ಮಾಡಿರೋ ಬಗ್ಗೆನೂ ಸಹ IT ಅಧಿಕಾರಿಗೆ ಮಾಹಿತಿ ಸಿಗುತ್ತೆ. ಹೀಗಾಗಿ ಅಲ್ಲಿ ಕೂಡ ದಾಳಿ ನಡೆಸಿ ಮುನಿರಾಮಯ್ಯ ಅವ್ರ ಮನೆಯಲ್ಲಿ 2 ಕೋಟಿ ಹಣ ಕ್ಯಾಶ್ ಅನ್ನ ರಿಕವರಿ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಮುಖ್ಯವಾಗಿ ಯಾವುದೇ ವ್ಯವಹಾರ ನಡೆಸಬೇಕಾದ್ರ ಸಂದರ್ಭದಲ್ಲಿ ಕ್ಯಾಶ್ ನಲ್ಲಿ ವ್ಯವಹಾರ ನಡೆಸಿದ್ರೆ ಟ್ಯಾಕ್ಸ್ ಅನ್ನ ವಂಚನೆ ಮಾಡಲಾಗುತ್ತೆ. ಹೀಗಾಗಿ ತೆರಿಗೆ ವಂಚನೆ ಆರೋಪದಲ್ಲಿ ಮುನಿರಾಮಯ್ಯಗೆ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಇತ್ತ ಕಡೆ ಜಮೀನು ಇಲ್ಲ, ಇತ್ತ ಕೊಟ್ಟಂತ ಹಣವೂ ಕೂಡ ಈಗ ಮುನಿರಾಮಯ್ಯದಿಂದ ಕೈ ತಪ್ಪಿರ್ತಕ್ಕಂಥದ್ದು. ಸದ್ಯ 2 ಕೋಟಿ ಹಣವನ್ನ ಜಪ್ತಿ ಮಾಡಿರ್ತಕ್ಕಂಥ IT ಅಧಿಕಾರಿಗಳು 1 ಕೋಟಿ ಪೆನಾಲ್ಟಿಯನ್ನ ಮುನಿರಾಮಯ್ಯಗೆ ಹಾಕ್ತಾ ಇರ್ತಕ್ಕಂಥದ್ದು. ಇಲ್ಲಿ ಕ್ಯಾಶ್ ಮೂಲಕ ಹಣವನ್ನ ಸ್ವೀಕರಿಸಿದೀರಾ, ಹೀಗಾಗಿ ನೀವು ಪೆನಾಲ್ಟಿಯನ್ನ ಕಟ್ಟಬೇಕು ಅಂತ ಹೇಳಿ ಮುನಿರಾಮಯ್ಯಗೆ ಹೇಳಿರ್ತಕ್ಕಂಥದ್ದು. ಈಗ ಜಮೀನ್ ಏನಿತ್ತು 1.10 ಎಕರೆ ಜಮೀನು ಮತ್ತೆ 2 ಕೋಟಿ ಹಣವನ್ನು ಕೂಡ ಈಗ ಜಪ್ತಿ ಮಾಡಿದ್ದಾರೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಮುನಿರಾಮಯ್ಯಗೆ ಪೆನಾಲ್ಟಿ ಕೂಡ ಹಾಕ್ಲಿದ್ದಾರೆ. ಇಲ್ಲಿ ಪರಮೇಶ್ವರ್ ಒಂದ್ ಕಡೆ ಶಿಕ್ಷಣ ಸಂಸ್ಥೆಯಲ್ಲಿ IT ರೈಡ್ ನಡೀತಾ ಇದ್ರೆ ಅವರ ಟ್ರಸ್ಟಿ ಮಾಡಿರ್ತಕ್ಕಂಥ ಆನ್ಸರ್ ಮಾಡ್ಬಿಡಿ. ಈಗ ಆ 2 ಕೋಟಿ ಕೊಟ್ಟಿರೋದೇ ಅಕ್ರಮ ಅಲ್ವಾ? ಹೇಗೆ ಇವರಿಗೆ 1 ಕೋಟಿ ಫೈನ್ ಹಾಕ್ಬಿಟ್ಟು 1 ಕೋಟಿ ಕೊಡ್ತಾರೆ ಅಂತ? ಖಂಡಿತ 2 ಕೋಟಿ ಕೊಟ್ಟಿರೋದೇ ಅಕ್ರಮ, ಕಪ್ಪು ಹಣ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇಲ್ಲಿ ಅವರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿ ವ್ಯವಹಾರ ನಡೆದಾಗ ಅದನ್ನ ಟ್ಯಾಕ್ಸ್ ಅನ್ನ ವಂಚಿಸಿ ಇವರು ವ್ಯವಹಾರ ನಡೆಸಿದ್ದಾರೆ. ಹೀಗಾಗಿ ಅದಕ್ಕೆ ಪೆನಾಲ್ಟಿ ಇಂತಿಷ್ಟು ಪೆನಾಲ್ಟಿಯನ್ನ IT ಇಲಾಖೆ ಹಾಕ್ತಾರೆ. ಹೀಗಾಗಿ ಅದರಲ್ಲಿ 2 ಕೋಟಿಯಲ್ಲಿ 1 ಕೋಟಿಯನ್ನ ಈಗ ಪೆನಾಲ್ಟಿ ಆಗಿ ಇಬ್ಬರಿಗೂ ಕೂಡ ಸಂಕಷ್ಟ. ಓಕೆ, ಥ್ಯಾಂಕ್ ಯು ಕಿರಣ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.